ಪ್ರಿಯರೇ, ದಿನದ ಬದುಕಿಗೊಂದು ಕ್ರಿಸ್ತನ ಈ ದನಿ ನಮ್ಮೆಲ್ಲರಿಗೂ ಪ್ರೇರಣೆ ಆಗಲಿ. ಪವಿತ್ರ ವಾರದ ಸೋಮವಾರ, ಏಪ್ರಿಲ್ 14, 2025. ಯೋವಾನನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. 12ನೇ ಅಧ್ಯಾಯ, 1ರಿಂದ 11ರವರೆಗಿನ ವಚನಗಳು. ಪಾಸ್ಕ ಹಬ್ಬಕ್ಕೆ ಇನ್ನೂ 6 ದಿನಗಳಿರುವಾಗ ಯೇಸು ಬೆತಾನಿಯಕ್ಕೆ ಬಂದರು. ಅವರು ಲಾಜರನನ್ನು ಸಾವಿನಿಂದ ಜೀವಕ್ಕೆ ಎಬ್ಬಿಸಿದ ಊರದು. ಯೇಸುವಿಗೆ ಅಲ್ಲಿ ಒಂದು ಔತಣವನ್ನು ಏರ್ಪಡಿಸಲಾಗಿತ್ತು. ಮಾರ್ತಳು ಬಡಿಸುತ್ತಿದ್ದಳು. ಯೇಸುವಿನೊಡನೆ ಪಂಕ್ತಿಯಲ್ಲಿ ಊಟಕ್ಕೆ ಕುಳಿತಿದ್ದವರಲ್ಲಿ ಲಾಜರನೂ ಒಬ್ಬ. ಆಗ ಮರಿಯಳು ಸುಮಾರು 1/2 ಲೀಟರಿನಷ್ಟು ಅತ್ಯಂತ ಬೆಲೆಬಾಳುವ ಅಚ್ಚ ಜಟಮಾಂಸಿ ಸುಗಂಧ ತೈಲವನ್ನು ತಂದು ಯೇಸುವಿನ ಪಾದಗಳಿಗೆ ಹಚ್ಚಿ ತನ್ನ ತಲೆ ಕೂದಲಿನಿಂದ ಆ ಪಾದಗಳನ್ನು ಒರೆಸಿದಳು. ತೈಲದ ಸುವಾಸನೆ ಮನೆಯಲ್ಲೆಲ್ಲ ಹರಡಿತು. ಯೇಸುವನ್ನು ಹಿಡಿದುಕೊಡಲಿದ್ದ ಹಾಗೂ ಶಿಷ್ಯರಲ್ಲಿ ಒಬ್ಬನಾಗಿದ್ದ ಇಸ್ಕಾರಿಯೋತಿನ ಯೂದನು ಈ ಸುಗಂಧ ತೈಲವನ್ನು 300 ದಿನಾರಿ ನಾಣ್ಯಗಳಿಗೆ ಮಾರಿ ಬಂದ ಹಣವನ್ನು ಬಡಬಗ್ಗರಿಗೆ ಕೊಡಬಹುದಿತ್ತಲ್ಲ ಎಂದನು. ಬಡವರ ಹಿತ ಚಿಂತನೆಯಿಂದೇನೂ ಅವನು ಹೀಗೆ ಹೇಳಲಿಲ್ಲ. ತನ್ನ ವಶದಲ್ಲಿ ಇಡಲಾಗಿದ್ದ ಹಣದ ಚೀಲದಿಂದ ಸ್ವಂತ ಉಪಯೋಗಕ್ಕಾಗಿ ಬಳಸುತ್ತಿದ್ದ ಕಳ್ಳ ಅವನು. ಆಗ ಯೇಸು, ಆಕೆಯ ಗೊಡವೆ ನಿನಗೆ ಬೇಡ. ನನ್ನ ಶವ ಸಂಸ್ಕಾರದ ದಿನಕ್ಕಾಗಿ ಆಕೆ ಅದನ್ನು ಇಟ್ಟುಕೊಳ್ಳಲಿ. ಬಡಬಗ್ಗರು ನಿಮ್ಮ ಬಳಿಯಲ್ಲಿ ಯಾವಾಗಲೂ ಇರುತ್ತಾರೆ, ಆದರೆ ನಾನು ಯಾವಾಗಲೂ ನಿಮ್ಮ ಬಳಿ ಇರುವುದಿಲ್ಲ ಎಂದರು. ಯೇಸು ಅಲ್ಲಿರುವುದನ್ನು ಕೇಳಿ ಯೆಹೂದ್ಯರ ಒಂದು ದೊಡ್ಡ ಗುಂಪು ಬಂದಿತು. ಯೇಸುವನ್ನು ಮಾತ್ರವಲ್ಲ, ಅವರು ಸಾವಿನಿಂದ ಜೀವಕ್ಕೆ ಎಬ್ಬಿಸಿದ ಲಾಜರನನ್ನು ಕಾಣಲು ಆ ಜನರು ಅಲ್ಲಿಗೆ ಬಂದಿದ್ದರು. ಲಾಜರನ ನಿಮಿತ್ತವಾಗಿ ಅನೇಕ ಯೆಹೂದ್ಯರು ತಮ್ಮನ್ನು ಬಿಟ್ಟು ಯೇಸುವಿನಲ್ಲಿ ನಂಬಿಕೆ ಇಟ್ಟ ಕಾರಣ ಲಾಜರನನ್ನು ಕೂಡ ಕೊಲ್ಲಬೇಕೆಂದು ಮುಖ್ಯಯಾಜಕರು ಆಲೋಚಿಸಿದ್ದರು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ. ಚಿಂತನೆ. ಧಾರಾಳ ಅಥವಾ ಔದಾರ್ಯ ಹೃದಯವುಳ್ಳವರನ್ನು ದೇವರು ಅತಿಯಾಗಿ ಪ್ರೀತಿಸುತ್ತಾರೆ. ಪ್ರಭು ಯೇಸುವಿನಲ್ಲಿ ಪ್ರಿಯರೇ, ಬೆತಾನಿಯವು ಜೆರುಸಲೇಮ್ ನಗರದ ಪೂರ್ವಕ್ಕೆ, ಅಂದರೆ ಓಲಿವ್ ಗುಡ್ಡದ ಇಳಿಜಾರು ಪ್ರದೇಶದಲ್ಲಿತ್ತು. ಬೆತಾನಿಯವು ಲಾಜರ, ಮಾರ್ತ ಮತ್ತು ಮರಿಯಳ ವಾಸಸ್ಥಳ. ಅತಿಥಿ ಸತ್ಕಾರ ಯೆಹೂದ್ಯರಿಗೆ ಒಂದು ಪೂಜನೀಯ ಕಾರ್ಯವಾಗಿತ್ತು. ಮನೆಗೆ ಬಂದ ಅತಿಥಿಗಳಿಗೆ ಎಣ್ಣೆಯ ಅಭ್ಯಂಜನ ಮಾಡುವುದು ಯೆಹೂದ್ಯರ ಪದ್ಧತಿ. ಹಾಗಾಗಿ ಮರಿಯಳು ಯೇಸುವಿನ ಪಾದಗಳನ್ನು ಸುಗಂಧ ತೈಲದಿಂದ ಅಭ್ಯಂಜನ ಮಾಡುತ್ತಾಳೆ. ಇದು ಯೇಸುವಿನ ಸಾವಿನ ಮುನ್ಸೂಚನೆಯೂ ಆಗಿದೆ. ಶವ ಸಂಸ್ಕಾರ ಯೆಹೂದ್ಯರಿಗೆ ಪ್ರಮುಖ ಧಾರ್ಮಿಕ ಕಾರ್ಯ. ತಮ್ಮ ಪದ್ಧತಿಯ ಪ್ರಕಾರ ಮೃತ ದೇಹಗಳನ್ನು ಶುದ್ಧೀಕರಿಸಿ ಅವಕ್ಕೆ ತೈಲ ಹಚ್ಚುತ್ತಿದ್ದರು. ಮರಿಯಳು ಬೆಲೆಬಾಳುವ ತೈಲ ಹಚ್ಚುವುದರಿಂದ ಕ್ರಿಸ್ತನ ಮೇಲಿನ ಪ್ರೀತಿ ಮತ್ತು ಗೌರವವನ್ನು ತೋರ್ಪಡಿಸುತ್ತಾಳೆ. ಪ್ರಿಯರೇ, ಇಂದು ನಮ್ಮ ಪ್ರಾಮುಖ್ಯತೆ ಯಾವುದು? ಕ್ರಿಸ್ತನೋ ಅಥವಾ ಹಣವೋ ಅಧಿಕಾರವೋ? ಇಂದಿನ ಶುಭ ಸಂದೇಶದಲ್ಲಿ ಯೂದಾಸ್ ಇಸ್ಕಾರಿಯೋತನು ಹಣದ ಮೇಲೆ ತನಗಿರುವ ವ್ಯಾಮೋಹವನ್ನು ಮರೆಮಾಚಲು ಬಡಬಗ್ಗರ ಮೇಲೆ ತನಗೆ ಅತಿಯಾದ ಕಾಳಜಿ ಇದೆ ಎಂಬುದಾಗಿ ನಟನೆ ಮಾಡುವುದನ್ನು ಕೇಳುತ್ತೇವೆ. ನಮ್ಮ ದೈನಂದಿನ ಬದುಕಿನಲ್ಲಿ ನಾವು ಹಲವು ಬಾರಿ ಬಡವರು, ನಿರ್ಗತಿಕರು, ನೊಂದವರು, ಕಷ್ಟದಲ್ಲಿರುವವರು, ಅಸ್ವಸ್ಥರು ಇವರ ಮೇಲೆ ಪ್ರೀತಿ, ಕನಿಕರ, ಕಾಳಜಿ ಇಲ್ಲದಿದ್ದರೂ ಇರುವವರಂತೆ ನಟಿಸುತ್ತಾ ಆ ಅಮಾಯಕರ ಹೆಸರಿನಲ್ಲಿ ಕೊಳ್ಳೆ ಹೊಡೆಯಲು ಅಥವಾ ಒಳ್ಳೆಯವರೆನಿಸಿಕೊಳ್ಳಲು ಅಥವಾ ಹಣ ದೋಚಲು ಪ್ರಯತ್ನಿಸುತ್ತಾ ಅತಿಯಾಸೆ ಗತಿಕೇಡು ಎಂಬ ಸತ್ಯವನ್ನು ಮರೆತಿರುವುದರಲ್ಲಿ ಸಂಶಯವಿಲ್ಲ. ಪ್ರಿಯರೇ, ಧಾರಾಳ ಅಥವಾ ಔದಾರ್ಯ ಹೃದಯವುಳ್ಳವರನ್ನು ದೇವರು ಅತಿಯಾಗಿ ಪ್ರೀತಿಸುತ್ತಾರೆ ಎಂಬುದಕ್ಕೆ ಉದಾಹರಣೆ ಇಂದಿನ ಶುಭ ಸಂದೇಶದಲ್ಲಿ ಉದಾರತೆಯ ಮೂರ್ತಿಯಾಗಿರುವ ಮರಿಯಳು. ಯೇಸುವಿನ ಮೇಲೆ ಅವಳಿಗಿದ್ದ ಪ್ರೀತಿ ಮತ್ತು ವಿಶ್ವಾಸವನ್ನು ಒಣ ಮಾತುಗಳಿಂದ ವ್ಯಕ್ತಪಡಿಸದೆ ದುಬಾರಿ ಬೆಲೆಯುಳ್ಳ ಸುಗಂಧ ತೈಲವನ್ನು ಖರೀದಿಸಿ ತಂದು ಅದನ್ನು ಅವರ ಪಾದಕ್ಕೆ ಲೇಪಿಸುವ ಮೂಲಕ ತನ್ನ ಉದಾರತೆಯನ್ನು ವ್ಯಕ್ತಪಡಿಸುವಾಗ ಮನಸ್ಸಿನಲ್ಲಿ ಕಪಟತನ, ಮಾತಿನಲ್ಲಿ ಉದಾರತನ, ಇಂತಹ ದುಷ್ಟಶಕ್ತಿಯ ಕಪಿಮುಷ್ಟಿಗೆ ಸೇರಿದವನಾಗಿದ್ದ ಕಳ್ಳನಾದ ಜೂದಾಸನಿಗೆ ಅವಳ ಈ ಔದಾರ್ಯ ತುಂಬಿದ ಕಾರ್ಯ ಸರಿಯೆನಿಸಲಿಲ್ಲ. ಆದ್ದರಿಂದಲೇ ಆ ಸುಕಾರ್ಯದಲ್ಲಿ ತಪ್ಪು ಕಂಡು ಹಿಡಿಯುವ ಸಾಹಸಕ್ಕಿಳಿಯುತ್ತಾನೆ ದುಷ್ಟ ಜೂದಾಸನು. ಒಳಗೊಂದು ಮತ್ತು ಹೊರಗೊಂದು ಯೋಚಿಸುವ ಕೆಟ್ಟ ವ್ಯಕ್ತಿತ್ವದ ಸೋಗಿಗೆ ನಾವು ಬಲಿಯಾಗದಿರಲು ಪ್ರಯತ್ನಿಸುವ. ಏಕೆಂದರೆ ದೇವರಿಗೆ ತಿಳಿದಿದೆ ನಮ್ಮ ಅಂತರಾಳದ ರಹಸ್ಯ. ಆದ್ದರಿಂದ ನಮ್ಮ ಆಂತರಿಕ ಮತ್ತು ಬಾಹ್ಯ ಆಚರಣೆಗಳು, ವಿಚಾರಗಳು, ಸೇವೆಗಳು ಒಂದಕ್ಕೊಂದು ಸಂಬಂಧ ಹೊಂದಿದರೆ ಮಾತ್ರ ನಾವು ದೇವರನ್ನು ಪ್ರೀತಿಸಲು ಸಾಧ್ಯ ಎಂಬುದನ್ನು ಮರೆಯದಿರೋಣ.
ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ಇದು ಧ್ವನಿ ಮಾಧ್ಯಮ ಮನೆಯ ಕೊಡುಗೆ. ಧ್ವನಿ ವಂದನೆಯ ಸ್ವಾಮಿ ಶಾಂತಕುಮಾರ್ ಜೆ, ಬೆಂಗಳೂರು ಮಹಾಧರ್ಮ ಕ್ಷೇತ್ರ. ಪ್ರಿಯರೇ, ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ. ಧನ್ಯವಾದಗಳು.